ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಬಾಂಗ್ಡಾ ಫಿಶ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟು ಒಂದು ಬೌಲಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿನ, ಜೀರಾ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು, ಸಾಂಬಾರು ಪುಡಿ, ಕಸೂರಿ ಮೇಥಿ, ನಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು, ಎಣ್ಣೆ ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು, ಆ್ಯಂಡ್ ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ನಾನು ಇದರಲ್ಲಿ ಆ್ಯಕ್ಚುಲಿ ಮಿಸ್ ಮಾಡಿದ್ದೆ, ಸೊ ಅದಾದಮೇಲೆ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅಪ್ಲೈ ಮಾಡೋಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇದರಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಸೊ ಇದನ್ನು ಈಗ ನಾವು ಫಿಶ್ಗೆ ಅಲ್ಲಲ್ಲಿ ಕಟ್ ಮಾಡ್ಕೋಬೇಕು ಈ ಥರ, ಸೊ ದಟ್ ಮಸಾಲೆ ಎಲ್ಲ ಒಳಗಡೆ ನೀಟಾಗಿ ಹಿಡಿಯುತ್ತೆ. ಸೊ ಕಟ್ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡಬೇಕು. ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲೆಲ್ಲ ಫಿಲ್ ಆಗೋಂಗೆ, ಆ್ಯಂಡ್ ಸೈಡ್ಸಲ್ಲಿ ಒಳಗಡೆ ಎಲ್ಲ ನೀಟಾಗಿ ಫಿಲ್ ಆಗೋಂಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನೀವು ಅನ್ಕೋಬೋದು, ಏನಪ್ಪ ಇವರು ಫಿಶ್ ಫ್ರೈ ಮಾಡೋದಕ್ಕೆ ಸಾಂಬಾರು ಪುಡಿ ಎಲ್ಲ ಹಾಕ್ತಾಯಿದ್ದಾರೆ ಅಂತ ಹೇಳಿ. ಬಟ್ ಒನ್ಸ್ ಟ್ರೈ ಮಾಡಿ ನೋಡಿ ಅದು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲ ಆ್ಯಕ್ಚುಲಿ ತಮಿಳ್ನಾಡು ಸ್ಟೈಲಲ್ಲಿ ಇದೇ ಸಾಂಬಾರು ಪೌಡ್ರ್ ಉಪಯೋಗಿಸೇ ಮಾಡೋದು. ನಮ್ಮಪ್ಪ ಅವ್ರು ಬಂದು ಬೆಳೆದಿದ್ದೆಲ್ಲ ಚೆನ್ನೈಯಲ್ಲೇ, ಸೊ ಅದರಿಂದ ಅವ್ರ ರೆಸಿಪಿ ಇದು. ನೀವು ಒನ್ಸ್ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಗ್ಯಾಪ್ಸು ನೀಟಾಗಿ ಫಿಲ್ ಮಾಡ್ಕೋಬೇಕು. ಫುಲ್ ಮಸಾಲಾನ ನೀಟಾಗಿ ಕೋಟ್ ಮಾಡಿಕೊಂಡು ನೀಟಾಗಿ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ನಿಯರ್ಲಿ ಒಂದು 1/2 hour to 1 hour ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿಕೊಂಡೆ. ರೆಫ್ರಿಜರೇಟ್ ಮಾಡಿಕೊಂಡ್ರೆ ಚೆನ್ನಾಗಿ ಊರುತ್ತೆ, ಅದು ಮಸಾಲೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೀವು ಫ್ರೈ ಮಾಡಿದಾಗ. ಸೊ ಅದಾದಮೇಲೆ ಮ್ಯಾರಿನೇಷನ್ ಎಲ್ಲ ಮುಗಿದ್ಮೇಲೆ ತೆಗೆದು ಅದನ್ನು ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಹೈಯಲ್ಲಿಟ್ಟು ಬೇಯಿಸಬಾರ್ದು ಯಾವಾಗಲೂ ಅಷ್ಟೇ. ಫಿಶ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸೊ ನೀಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೀವು ಇದರಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳಿ. ನಿಜವಾಗ್ಲೂ ರೆಸಿಪಿ ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು. ನೀವು ಯಾವಾಗಲಾದರೂ ಒಂದು ಸತಿ ಟ್ರೈ ಮಾಡಿ. ನಮಗೆ ಯೂಶ್ವಲಿ ಸೀ ಫಿಶಸ್ಸೇ ಜಾಸ್ತಿ ತಿನ್ನೋದು ನಾವು. ಸೊ ಈ ಕೆರೆ ಫಿಶ್ಗಳು ಇಷ್ಟ ಆಗಲ್ಲ ಅಷ್ಟೊಂದು. ಇದು ತಿಂದು ಅಭ್ಯಾಸ ಆಗಿರೋರ್ಗೆ ಅದು ಆ್ಯಕ್ಚುಲಿ ಇಷ್ಟ ಆಗಲ್ಲ. ಸಮುದ್ರದ್ದೇ ಅದರ ನ್ಯೂಟ್ರಿಷನ್ನೂ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಅಭ್ಯಾಸ ಆಗಿರೋರ್ಗೆ ಯಾರಿಗೂ ಸಾಮಾನ್ಯವಾಗಿ ಕೆರೆ ಮೀನುಗಳು ಇಷ್ಟ ಆಗಲ್ಲ. ಸೀ ಫುಡ್ ಈಸ್ ಆಲ್ವೇಸ್ ಪ್ಯಾಕ್ಡ್ ವಿತ್ ಒಮೆಗಾ 3 ಅಂತೆ, ನ್ಯೂಟ್ರಿಯೆಂಟ್ಸು, ಪ್ರೋಟೀನ್ಸು, ವಿಟಮಿನ್ಸ್ ಎಲ್ಲ. ಮಕ್ಕಳಿಗೆ ಆಗಲಿ ಇಟ್ಸ್ ದ ಬೆಸ್ಟ್ ಥಿಂಗ್. ನೀವು ಕೊಡಬೇಕು ಅಂತಂದರೆ ವೀಕ್ಲಿ ಒನ್ಸ್ ಆದರೂ ನೀವು ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದ್ರಲ್ಲಿ ತೋರಿಸ್ತಿದ್ದೀನಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ಇದ್ರಲ್ಲಿ ಮುಳ್ಳು ಆ್ಯಕ್ಚುಲಿ ಇರುತ್ತೆ, ಬಟ್ ಜಾಸ್ತಿ ಏನೂ ಇರೋಲ್ಲ, ಸೈಡ್ಸಲ್ಲಿ ಮಾತ್ರ ಇರುತ್ತೆ. ನಾವು ಮಕ್ಳಿಗೆ ತಿನ್ನಿಸೋವಾಗ ನೋಡಿಕೊಂಡು ನೀಟಾಗಿ ಬಿಡಿಸಿ ತಿನ್ನಿಸ್ಬೇಕಾಗತ್ತೆ. ಫಿಶ್ ತಿನ್ನೋವಾಗಂತೂ ಅದೊಂದು ಕೇರ್ಫುಲ್ಲಾಗಿರಬೇಕು, ಹುಷಾರಾಗಿ ನೋಡ್ಕೊಂಡು ತಿನ್ನಿಸ್ಬೇಕು ಮಕ್ಕಳಿಗೆ. ನನ್ನ ಮಗಳಿಗೂ ಅಷ್ಟೇ ಆಕಾಂಕ್ಷೆಗೆ ನಾನು ಸಿನ್ಸ್ ಅವಳು 1 year ಕಂಪ್ಲೀಟ್ ಆದಾಗಲಿಂದನೂ ಕೊಡ್ತೀನಿ ಫಿಶಸ್ ಎಲ್ಲನೂ. ನೀವು ಟ್ರೈ ಮಾಡಿ ಒನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್.